ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ, ಈ ಬಾರಿ ಜನತಾದಳದ ಸರ್ಕಾರವೇ. ಸೂಪರ್ ಮಾಮ. ಏನ್ಲ ಕುಮಾರಣ್ಣ ಸೆಂಟ್ರಲ್ ಅಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಅಂತ ಕೊರಗ್ತಾ ಇರಂಗೈತಿ. ಅರ್ಧ ಡೆಲ್ಲಿ ಕಳಿಸಿದ್ರು ಅದ್ರ ಮನ್ಸೆಲ್ಲ ಇಲ್ಲೇ ಐತಿ ಕಣ. ವಿಧಾನಸೌಧದಲ್ಲಿ ನಾನು ಇಲ್ವಲ್ಲ ಅಂತ ಕೊರಗ್ತಾ ಇತ್ತು. ನನಗೆ ಯಾರೋ ಮೊನ್ನೆ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಫೋನ್ ಮಾಡಿ ಹೇಳ್ತಿದ್ರು, ಕುಮಾರಸ್ವಾಮಿ ಅವರೇ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಈ ಬಾರಿ ಕರ್ನಾಟಕ ರಾಜ್ಯ ಜನ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ತಾರೆ. ವಿರೋಧ ಪಕ್ಷದ ಲೀಡರ್ ಆಗಿ ಇಲ್ಲೇ ಇತ್ತಲ್ಲ, ಅದೇ ಬಿಟ್ಟು ಡೆಲ್ಲಿಗೆ ಹೋತಂತ ಹೆಂಗಾರಿ? ಬಿಜೆಪಿಯವು ನೀವು ಡೆಲ್ಲಿಗೆ ಬರಬೇಕು, ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಕರೆಸ್ಕೊಂಡಕನ, ಅದಕ್ಕೆ ಹೋತು. ಅವ್ ಹೇಳ್ದಂಗೆ ಮಂತ್ರಿನೂ ಮಾಡವಲ್ಲ, ಈಗ ಯಾಕೆ ಮತ್ತೆ ಕೊರಗ್ತೈತಪ್ಪ? ಅವೇನು ಕರೆಸ್ಕೊಂಡು ಮಿನಿಸ್ಟರ್ ಮಾಡ್ಕೊಂಡಬೇಕನ, ಆದ್ರೆ ಏನ್ ಕೆಲ್ಸನೂ ಮಾಡಕ್ ಬಿಡ್ತಲ್ವಂತೆ. ಕುಮಾರಣ್ಣ ಆಂಧ್ರಕ್ಕೆ ಕೊಟ್ಟಷ್ಟು ಸ್ಕೀಮ್ನವೇ ಕರ್ನಾಟಕಕ್ಕೆ ತರಕಾಯ್ತಲ್ವಂತೆ, ಅದಕ್ಕೆ ಕುಮಾರಣ್ಣಂಗೂ ಬೇಜಾರು ಬಂದೋಗೈತೆ ಕಣೆ. ಹಂಗೇನ್ಲ, ಮತ್ತೆ ಇನ್ನು ಯಾವ ಗ್ಯಾರಂಟಿ ಮೇಲೆ ಮತ್ತೆ ಮೈತ್ರಿ ಸರ್ಕಾರ ಬರ್ತದಿ, ಸಿಎಂ ಆಯ್ತೀನಿ ಅಂತ ಅನ್ಕೊಂಡ್ ಕುಂತೈತ್ಲೆ. ಮೈತ್ರಿ ಸರ್ಕಾರ ಬಂದ್ರು ಕುಮಾರಣ್ಣನ್ನೇ ಸಿಎಂ ಮಾಡ್ತಾರೆ ಅಂತವ ಏನ್ಲ ಗ್ಯಾರಂಟಿ? ಹೆಂಗೆ ಅಂದ್ರು 2.5 ವರ್ಷನಾರ ಸಿಎಂ ಆಗ್ಬೋದಲ್ಲ ಅಂತ ಕಣೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ, ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಇಲ್ಲಿ ಲೋಕಲ್ ಅಲ್ಲಿ ಯಾರ 3-4 ಜನ ಮಾತಾಡೋದು ತಲೆಗಚ್ಕೋಬೇಡಿ, ತೀರ್ಮಾನ ಅಲ್ಲಾಗುತ್ತೆ. ನಮ್ಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ, ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ. ಸೂಪರ್ ಮಾಮಾ. 6 ತಿಂಗಳಲ್ಲಿ ಈ ಸರ್ಕಾರನೇ ಬಿದ್ದೋಯ್ತದೆ ಅಂತಿತ್ತು, ಈಗ ನೋಡಿದ್ರೆ 2028 ಆದ್ಮೇಲೆ ಅಂತೈತಿ. ಅವೇನೇ ಹೇಳಿದ್ರು 140 ಸೀಟ್ ಇರೋ ಗೌರ್ಮೆಂಟ್ ಹೆಂಗ್ಲ ಹಣ ಬೀಳ್ತದೆ. ಆದ್ರೆ ನವೆಂಬರಿಗೆ ಸಿಎಂ ಚೇಂಜ್ ಮಾಡ್ತಾವಂತೆ ಕಣೆ. ನೋಡಿಲಿ ಪೇಪರ್ ಸಿನಿಮಾ ಹೇಳ್ತೈತಿ. ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗ್ಬೇಕು ಅನ್ನೋ ಉದ್ದೇಶ ಇದ್ರೆ ಮೈಸೂರಿಗೆ 5 ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಡೋ, ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟೊಳಗಡೆ ನ್ಯಾಯ ಕೊಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ನ್ಯಾಯ ಕೊಡಬೇಕು ಅನ್ನೋದು ಇದ್ದಿದ್ರೆ 2 ವರ್ಷ ಏನು ಮಾಡ್ತಾಯಿದ್ರು ಅವರು? ಅವೇನೋ ಕಿತ್ತಾಡ್ಕೊಂಡು ಅಧಿಕಾರ ಮಾಡ್ತವೆ ಕಂಡ್ಲ, ಇದೇನು ಮಾಡ್ತದಂತ್ಲ, ಮುಂದೆ ಎಲೆಕ್ಷನ್ ಗಂಟೆ ಏನು ಮಾಡ್ತದಂತ್ಲ. ಕಡೆಯ ಪಕ್ಷ ಯಾವ್ದಾದ್ರು ಒಂದು MLA ಕ್ಷೇತ್ರ ಹುಡಿಕೊಂಡು ಒಂದಷ್ಟು ಜನ ಬೆಂಬಲ ತಗೊಳಕೇಳ, ಆಗ ಮುಂದೆ MLA ಎಲೆಕ್ಷನ್ ಅಲ್ಲಿ ಟಿಕೆಟ್ನಾರ ತಗೊಂಬೋದು. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಇದು ಸುಮ್ಕೆ ನಂದು ಮೈಸೂರು ಅಂತ ಓಡಾಡ್ಕೊಂಡಿದ್ರೆ ಆ ಕಡೆ MLA ಸೀಟು ಸಿಗೋದಿಲ್ಲ, MP ಸೀಟು ಸಿಗೋದಿಲ್ಲ. ಒಂದು ಮಾತು ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ, ಕೇಳೋದು ಬಿಡೋದು ಅದೃಷ್ಟ ಕನ್ನಡ್ಲ. ಶಿವನಿ ಶಂಭುಲಿಂಗ. ಕಣ್ಣು